ಸಾರಿ ನಾನು ಹೇಳೋದು ತೇಜಸ್ವಿ ಅವರ ಬರಹಗಳನ್ನ ಓದಿ ಅಂತ. ನೀವು ಪ್ರವಾಸಿಗನ ಪ್ರಯಾಣಿಕನ? ತೇಜಸ್ವಿ ಅವ್ರ ಮಾತು ಕೂಡ ಇದೆಯಲ್ಲ, ನೀವು ನಿಮ್ಮ ಹತ್ರ ಕಂಟೆಂಟ್ ಇದ್ರೆ, ನಿಮ್ಮಲ್ಲಿ ವಿಷಯ ಇದ್ರೆ, ನೀವು ಯಾವ್ದು ಗ್ರಾಮರ್ ಆಗಿರ್ಲಿ ಯಾವ್ದನ್ನು ಕೂಡ ನೋಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಹಾವಿನ ಬಗ್ಗೆ ನೀವೆಲ್ಲರೂ ಮಾಹಿತಿಯನ್ನ ಅಥವಾ ವಿಚಾರ ಸಂಕಿರಣವನ್ನ ಆತರ ಏನಾದ್ರು ಊಟದಲ್ಲೆಲ್ಲ ಹಾವುಗಳನ್ನ ಹಿಡಿದು ನಾನು ಹಾವು ಹಿಡಿದೆ ಅದೊಂದು ಸೋಷಿಯಲ್ ಮೀಡಿಯಾದ ಹಿಡಿಯೋದು ಅಗತ್ಯತೆ ಇಲ್ಲ. ಬಟ್ ನೀವು ಡೈರೆಕ್ಟ್ ಆಗಿ ಕಾದಂಬರಿ ಪ್ರಕಾರಕ್ಕೆ ಹೋಗ್ತೀರಾ, ಯಾಕೆ? ಕರಾವಳಿಯಲ್ಲಿ ನಡೆಸಿಕೊಟ್ಟಂತ ಒಂದು 20 ವರ್ಷದ ಹಿಂದೆ ನಡೆಸ್ಕೊಂಡ, ಇವಾಗಲೂ ನಡೆಸ್ಕೊತಾರೆ ಕೆಲವು ಗುಟ್ಟಾಗಿ, ಸೊ ನಡೆಸ್ಕೊಂಡಂತ ಒಂದು ಬರಿ. ಸೊ ಅದನ್ನ ಓದಿದಾಗ ನನ್ಗೆ ಎಷ್ಟೋ ಸಲ ಎಷ್ಟೋ ಜನ ಬಂದು ಕಣ್ಣೀರು ಹಾಕಿದ್ರು. 2018ರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಅದರಿಂದ ಸುಮಾರು ಒಂದು 6-7 ತಿಂಗಳು, ಒಂದು 20-25 ವರ್ಷದ ಹಿಂದೆ ಆಗಿರ್ಲಿ, ಒಂದು ಜಾತ್ರೆ ಆಗಿರ್ಲಿ, ಪುಸ್ತಕದ ಅಂಗಡಿ ಇದ್ರೆ ಅಲ್ಲಿ ಕೊಂಡ್ಕೋತಾ ಇದ್ರು. ಬಟ್ ಇವತ್ತಿಗೆ ಆ ಪುಸ್ತಕದ ಅಂಗಡಿಗಳೇ ಇಲ್ಲ. ಈಗ ಲೈನ್ಸ್ ಕೃತಿಗೆ ಬರೋದಾದ ಆ ಕೃತಿ ಜನ ಯಾಕೆ ಓದ್ಬೇಕು? ಒಂದು ಬೇಜಾರಂದ್ರೆ ಕರಾವಳಿಯವರು ತುಂಬಾ ಕಮ್ಮಿ ಜನ ಓದಿದ್ದಾರೆ. 90% ಇಂಜಿನಿಯರ್ಗಳು ವೆಲ್ ಎಜುಕೇಟೆಡ್ ಆಗೋದಕ್ಕೆ ಹೋಗೋದಿಲ್ಲ, ವೆಲ್ ಟ್ರೈನ್ಡ್ ಆಗಿ ಹೋಗ್ತಾರೆ. ನಾನು ಎಲ್ಲೇ ಹೋಗಿರ್ಲಿ ಅದು ಕನ್ನಡವನ್ನ ಮರಿಬಾರ್ದಲ್ವಾ?